ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯೂಚರ್ ಗೌರ್ಮೆಂಟ್ ಜಾಬ್ ಕನ್ನಡ. ಫ್ರೆಂಡ್ಸ್, ಕೆಎಯಿಂದ ಒಂದು ಪ್ರಮುಖ ಅಪ್ಡೇಟ್ ಬಂದಿದೆ. ಓಕೆನಾ? ಆ ಅಪ್ಡೇಟ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಮೊನ್ನೆ ಬರೆದಂತಹ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ರಿಸಲ್ಟ್ ಅಪ್ಡೇಟ್ ಮಾಡಿದ್ದಾರೆ. ಈ ರಿಸಲ್ಟಲ್ಲಿ ಬಂದು 2219 ವಿದ್ಯಾರ್ಥಿಗಳು ಮಾತ್ರ ಪಾಸ್ ಆಗಿದ್ದಾರೆ. ಇನ್ನು ಉಳಿದ ವಿದ್ಯಾರ್ಥಿಗಳು ಫೇಲ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ, ಈಗ ಕೆ ಎದವರು ಒಂದು ಅಫಿಷಿಯಲ್ ಆಗಿ ಅಪ್ಡೇಟ್ ಬಿಟ್ಟಿದ್ದಾರೆ. ಆ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಇದು ಕೆ ಎದವರು ಅಫಿಷಿಯಲ್ ಆಗಿ ಅಪ್ಡೇಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ನೋಡೋದಾದರೆ, ಈ ಹಿಂದೆ ಯಾರು SSLC ಪರೀಕ್ಷೆಯಲ್ಲಿ ಪ್ರಥಮ ಭಾಷೆಯನ್ನು ಆಯ್ಕೆ ಮಾಡಿಕೊಂಡಿರಲ್ಲ ಅಂತಹ ವಿದ್ಯಾರ್ಥಿಗಳು ಮತ್ತು KPSC KEA ನಡೆಸಿರುವ ಎಕ್ಸಾಮ್ಗಳಲ್ಲಿ ಕನ್ನಡ ಭಾಷಾ ಪರೀಕ್ಷೆಗೆ ಯಾರು ಪಾಸ್ ಆಗಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಇದು ಅವರಿಗೆ ಅನ್ವಯವಾಗೋದು. ಇಲ್ಲಿ ನೋಡೋದಾದರೆ ಅಂತಹ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಬಾರಿ ಕನ್ನಡ ಭಾಷೆ ಪರೀಕ್ಷೆಯನ್ನು ನಡೆಸುತ್ತಾರೆ. ಅಂದರೆ ಕನ್ನಡ ಭಾಷೆ ಪರೀಕ್ಷೆ ಮತ್ತೊಂದು ಸಾರಿ ನಡೆಸ್ತಾರೆ ಅಂತ ಹೇಳಿದ್ದಾರೆ. ಯಾವ ರೀತಿ ಅಂದರೆ, ನೀವು ಮೊನ್ನೆ ಬರೆದಂಥ ಎಕ್ಸಾಮಲ್ಲಿ ನೀವು ಪಾಸ್ ಆಗಿದ್ದರೆ ಈ ಎಕ್ಸಾಮ್ ನೀವು ಅಟೆಂಡ್ ಮಾಡೋಂಗಿಲ್ಲ. ಓಕೆನಾ? ಮೊನ್ನೆ ಎಕ್ಸಾಮಲ್ಲಿ ನೀವು ಫೇಲ್ ಆಗಿ ಇಲ್ಲಾಂದರೆ ಎಕ್ಸಾಮ್ ಬರೀದೇ ಇರೋದು ಅಂಥ ವಿದ್ಯಾರ್ಥಿಗಳು ಈ ಎಕ್ಸಾಮನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಮತ್ತು ನೀವು SSLCಯಲ್ಲಿ ಪ್ರಥಮ ಭಾಷೆಯಾಗಿ ಅಥವಾ ಫಸ್ಟ್ PUC ಸೆಕೆಂಡ್ PUCಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆಯಾಗಿ ಓದಿರುವ ವಿದ್ಯಾರ್ಥಿಗಳು ಈ ಎಕ್ಸಾಮನ್ನು ಬರೆಯೋಂಗಿಲ್ಲ. ಮತ್ತು 1ರಿಂದ 10ನೇ ತರಗತಿವರೆಗೆ ಓದಿರ್ತಾರಲ್ಲ, ಅವರು ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆಯಾಗಿ ಆಯ್ಕೆ ಮಾಡಿದ್ದಾರೆ, ಅವರು ಬರೆಯೋಂಗಿಲ್ಲ. ಓಕೆನಾ? ಯಾರು ಈ ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆಯಾಗಿ ಅಧ್ಯಯನ ಮಾಡಿರಲ್ವೋ ಅಂಥ ವಿದ್ಯಾರ್ಥಿಗಳು ಕನ್ನಡ ಕಡ್ಡಾಯ ಪರೀಕ್ಷೆಯನ್ನು ಬರೀಲೇಬೇಕು ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇದು ಈ ಅಪ್ಡೇಟ್ನಲ್ಲಿರೋ ಸಾರಾಂಶ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ, ಯಾವ್ಯಾವ ಇಲಾಖೆಗಳಲ್ಲಿ ಒಂದೇ ಸಾರಿ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಡೆಸ್ತಾರೆ ಅಂತ ಹೇಳಿದಾರಂತೆ, ಅದನ್ನು ನೋಡೋಣ. ಪೊಲೀಸ್ ಇಲಾಖೆಯಲ್ಲಿ CR, DR, KSRP, IRB, KSISF ಕಾನ್ಸ್ಟೇಬಲ್ ಹುದ್ದೆಗಳು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡೋದಾದರೆ, ಕಂದಾಯ ಇಲಾಖೆಯ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳು. ನೆಕ್ಸ್ಟ್ ಭೂಮಾಪಕರು ಹುದ್ದೆಗಳು. ಕರ್ನಾಟಕ ವಸತಿ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿನ ಶಿಕ್ಷಕರ ಹುದ್ದೆಗಳು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿನ ಸೆಕ್ಷನ್ ಆಫೀಸರ್ ಹುದ್ದೆಗಳು ಅಂತ ಕೊಟ್ಟಿದ್ದಾನೆ. ಈ 5 ಹುದ್ದೆಗಳನ್ನು ಕೊಟ್ಟಿದ್ದಾರೋ ಈ ಹುದ್ದೆಗಳಿಗೆ ಸಂಬಂಧಪಟ್ಟ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಒಂದೇ ಬಾರಿ ನಡೆಸ್ತಾರೆ. ಒಂದೊಂದು ಇಲಾಖೆಗೆ ಒಂದೊಂದು ಬಾರಿ ಇವರು ನಡೆಸೋದಿಲ್ಲ. ಓಕೆನಾ? ಈ 5 ಇಲಾಖೆಗಳಿಗೆ ಒಂದೇ ಬಾರಿನೇ ಎಕ್ಸಾಮ್ ನಡೆಸೋದು. ಯಾವ ವೇಳಾಪಟ್ಟಿ ಅಂತ ನೋಡೋದಾದರೆ, ಕನ್ನಡ ಕಡ್ಡಾಯ ಪರೀಕ್ಷೆಯಲ್ಲಿ ವೇಳಾಪಟ್ಟಿಯ ಈ ಕೆಳಗಿನಂತಿದೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ ದಿನಾಂಕ ನೋಡೋದಾದರೆ 22/8/2026 ಶನಿವಾರ. ವಿಷಯ ನೋಡೋದಾದರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಆಗಿರುತ್ತೆ. ಸಮಯ ಬಂದು ಮಧ್ಯಾಹ್ನ 3ರಿಂದ ಸಂಜೆ 5 ಗಂಟೆವರೆಗೂ ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ಇಲ್ಲಿ ಗರಿಷ್ಠ ಅಂಕಗಳು ಬಂದು 150 ಅಂಕ. ಒಟ್ಟು ಪ್ರಶ್ನೆಗಳು ಬಂದು 100 ಪ್ರಶ್ನೆಗಳಾಗಿರುತ್ತೆ. ಫ್ರೆಂಡ್ಸ್, ಇಲ್ಲಿ ಸೂಚನೆಗಳು ಕೊಟ್ಟಿದ್ದಾನೆ. ಏನೇನು ನೆಗೆಟಿವ್ ಪಾಸಿಟಿವ್ ಕೊಟ್ಟಿದ್ದಾನೆ ನೋಡೋಣ ಬನ್ನಿ. ಇಲ್ಲಿ ಸೂಚನೆಗಳು ನೋಡೋದಾದರೆ, ಪ್ರತಿ ಪ್ರಶ್ನೆಗೆ ಪ್ರತಿ ಪ್ರಶ್ನೆಗೆ 1.5 ಅಂಕಗಳಿದ್ದು ಎಲ್ಲ ಪ್ರಶ್ನೆಗಳಿಗೆ ಸಮಾನ ಅಂಕಗಳಿರುತ್ತದೆ ಅಂತ ಕೊಟ್ಟಿದ್ದಾನೆ. ಓಕೆನಾ? ಪ್ರತಿ ಪ್ರಶ್ನೆಗೆ 1.5 ಅಂಕಗಳು ಇರುತ್ತೆ, ಎಲ್ಲ ಪ್ರಶ್ನೆಗಳಿಗೂ ಇರುತ್ತೆ. ಓಕೆನಾ? ನೆಕ್ಸ್ಟ್ ನೋಡೋದಾದರೆ, ಕನ್ನಡ ಭಾಷಾ ಪರೀಕ್ಷೆಯು ಬಹು ಆಯ್ಕೆ ಮಾದರಿಯಾಗಿರುತ್ತದೆ ಅಂತ ಕೊಟ್ಟಿದ್ದಾನೆ. ಓಕೆನಾ? ನೆಕ್ಸ್ಟ್ ನೋಡೋದಾದರೆ, ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಲು ಅನ್ವಯಿಸುವ ಅಭ್ಯರ್ಥಿಗಳಿಗೆ ಕನಿಷ್ಠ 50 ಅಂಕಗಳನ್ನು ಗಳಿಸುವುದು ಕಡ್ಡಾಯ ಅಂತ ಕೊಟ್ಟಿದ್ದಾನೆ. ಅಂದರೆ ನೀವು 150 ಅಂಕಗಳಿಗೆ 50 ಅಂಕ ಪಡ್ಕಂದ್ರೆ ನೀವು ಕಡ್ಡಾಯ ಕನ್ನಡ ಎಕ್ಸಾಮ್ ಪಾಸ್ ಆಗಿರ್ತೀರ. ಓಕೆ, ಆಯಿತಾ? ನೆಕ್ಸ್ಟ್ ನೋಡೋದಾದರೆ, 4ನೇ ಸೂಚನೆ ನೋಡೋದಾದರೆ, ಅಭ್ಯರ್ಥಿಯು ಕನ್ನಡ ಭಾಷಾ ಪರೀಕ್ಷೆಯು ಕೇವಲ ಅರ್ಹತಾ ಪರೀಕ್ಷೆಯಾಗಿದ್ದು ಅರ್ಹತೆ ಹೊಂದದ ಹೊರತು ಹುದ್ದೆಯ ಆಯ್ಕೆ ಅರ್ಹರಾಗುವುದಿಲ್ಲ ಅಂತ ಕೊಟ್ಟಿದ್ದೇನೆ. ಅಂದರೆ ಇದು ನೀವು ಕನ್ನಡ ಕಡ್ಡಾಯ ಪರೀಕ್ಷೆಯನ್ನು ಬರೀಲೇಬೇಕು, ಇಲ್ಲಾಂದರೆ ನೀವು ಬೇರೆ ಹುದ್ದೆಗಳು ಇದಾವಲ್ಲ ಆ ಹುದ್ದೆಗಳಿಗೆ ನೀವು ಎಕ್ಸಾಮ್ ಬರೆಯೋಕ್ಕಾಗಲ್ಲ ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ನೋಡೋದಾದರೆ, 5ನೇದು, ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಿದ ಅಂಕಗಳನ್ನು ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾನೆ. ಅಂದರೆ ನೀವು ಇಲ್ಲಿ
ಪೊಲೀಸ್ ಇಲಾಖೆ CRDR, KSRP, IRB, KSISF ಕಾನ್ಸ್ಟೇಬಲ್, ಕಂದಾಯ ಇಲಾಖೆ, ಭೂಮಾಪಕರು ಹುದ್ದೆ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳು, ಕರ್ನಾಟಕ ರಾಜ್ಯ ಕಾನೂನು ಸೇವಾ, ಏನು ಇಲ್ಲಿ 5 ಡಿಪಾರ್ಟ್ಮೆಂಟ್ಗಳಲ್ಲಿ ರಿಕ್ರೂಟ್ಮೆಂಟ್ ಮಾಡ್ಕೊತಿದ್ದಾರೆ. ನೀವು ಈ ಕಡ್ಡಾಯ ಕನ್ನಡ ಎಕ್ಸಾಮ್ ಬರೆಯೋದು ಮತ್ತು ಈ ಎಕ್ಸಾಮ್ಗೆ ಇವರು ನಡೆಸುವಂಥ ಮತ್ತೊಂದು ಎಕ್ಸಾಮ್ಗೆ ಈ ಮಾರ್ಕ್ಸ್ಗಳನ್ನು ಆ್ಯಡ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಈ ಕನ್ನಡ ಕಡ್ಡಾಯ ಪರೀಕ್ಷೆ ಏನಕ್ಕಂತ ಮಾಡೋದಂದರೆ, ನೀವು ಒಂದು ಎಲಿಜಿಬಲ್ ಕಡ್ಡಾಯ ಕನ್ನಡ ಪಾಸಾಗಿದ್ದೀರಾ ಅಂದರೆ ನೀವು SSLCಯಲ್ಲಿ ಕನ್ನಡ ಪ್ರಥಮ ಭಾಷೆಯಾಗಿ ಪಾಸಾಗಿದ್ದೀರಾ ಅನ್ನೋ ರೀತಿ ಈ ಎಕ್ಸಾಮ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಓಕೆನಾ. 6ನೇದು ಸೂಚನೆ ನೋಡೋದಾದರೆ ಋಣಾತ್ಮಕ ಮೌಲ್ಯಮಾಪನವಿರುವುದಿಲ್ಲ ಅಂತ ಕೊಟ್ಟಿದ್ದಾನೆ. ಅಂದರೆ -ಪಾಯಿಂಟ್ಗಳು ಕಡತ ಹೊಡೆಯಲ್ಲ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಓಕೆನಾ. 0.25 ಐತಲ್ಲ, ಅದನ್ನು ಮೈನಸ್ ಮಾಡೋದಿಲ್ಲ ಪ್ರಶ್ನೆಗಳಿಗೆ, ತಪ್ಪು ಉತ್ತರಗಳಿಗೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡೋಣ, ಮೊನ್ನೆ ಬರೆದಂತಹ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, SDA, FDA ಹುದ್ದೆಗಳಿಗೆ ಏನು ಕಡ್ಡಾಯ ಕನ್ನಡ ಎಕ್ಸಾಮ್ ಬರ್ತಿದ್ರು ಅಂತಹ ವಿದ್ಯಾರ್ಥಿಗಳಲ್ಲಿ ಇಷ್ಟು ಜನ ಪಾಸಾಗಿದ್ದಾರೆ ಅಂದ್ಬಿಟ್ಟು ಈ PDF ಅಲ್ಲಿ ನೋಡ್ಕೊಬೋದು. ಈ PDF ಲಿಂಕ್ ನಾನು ಡೈರೆಕ್ಟ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೊನ್ನೆ ಬರೆದಂಥ ಒಟ್ಟು ವಿದ್ಯಾರ್ಥಿಗಳು ನೋಡೋದಾದರೆ 4607 ವಿದ್ಯಾರ್ಥಿಗಳು ಬರ್ತಿದ್ದಾರೆ. ಓಕೆನಾ. ಈ ವಿದ್ಯಾರ್ಥಿಗಳ ವಿವರ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, PDF ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇದಾಗಿರುತ್ತೆ ಫ್ರೆಂಡ್ಸ್, KA ಇಂದ ಬಂದಂತಹ 11/8/2026 ಅಪ್ಡೇಟ್ ಆಗಿರುತ್ತೆ. ಇದು ಕಡ್ಡಾಯ ಕನ್ನಡ ಪರೀಕ್ಷೆಗೆ ಅನ್ವಯಿಸುತ್ತದೆ. ಓಕೆನಾ. ಯಾರ್ಯಾರು ಕಡ್ಡಾಯ ಕನ್ನಡ ಅನ್ವಯವಾಗುವ ವಿದ್ಯಾರ್ಥಿಗಳು ಇನ್ನೂ ಎಕ್ಸಾಮ್ ಬರೆದಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇನೆ. ಅದಕ್ಕಿಂತ ಮುಂಚಿತವಾಗಿ ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್, ರಿಪ್ಲೈ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.